ಓಂ ಶಾಂತಿ. ಡೇಟ್ ಆಗಿದೆ 21 ಮೇ 1977. ಅವ್ಯಕ್ತ ಬಾಪ್ತಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, संगमयुगी ब्राह्मण जीवन का विशेष गुण और कर्तव्य. ಸಂಗಮಯುಗದ ಬ್ರಾಹ್ಮಣ ಜೀವನದ ವಿಶೇಷ ಗುಣ ಮತ್ತು ಕರ್ತವ್ಯವನ್ನು ಇವತ್ತು ಬಾಬಾ ಹೇಳ್ತಿದ್ದಾರೆ. मास्टर ज्ञान सागर, विश्व सेवाधारी, गॉडली सर्विसेबल, सर्व प्रति कल्याण और रहम की भावना रखने वाले आत्माओं प्रति उच्चारे हुए महावाक्य. ಇವೇನು ಬಾಬಾರವರ ಮಹಾವಾಕ್ಯಗಳು. ಬಾಬಾ ಬರೀ ಹೇಳ್ತಿಲ್ಲ, ಇದು ಮಹಾವಾಕ್ಯ. ಯಾರು ಹೇಳ್ತಾರೆ? ಮಾಸ್ಟರ್ ಜ್ಞಾನ ಸಾಗರ ಆತ್ಮಗಳು ನಮಗೆ, ನಾವು ವಿಶ್ವ ಸೇವಾಧಾರಿಗಳು ಮತ್ತು ಗಾಡ್ಲಿ ಸರ್ವಿಸೇಬಲ್ ಆತ್ಮಗಳು, ಈಶ್ವರ್ಯ ಸೇವಾಧಾರಿಗಳು, ಎಲ್ಲರ ಪ್ರತಿ ಕಲ್ಯಾಣವನ್ನು ಮಾಡುವಂಥ ಆತ್ಮಗಳು ನಾವು, ಎಲ್ಲರ ಪ್ರತಿ ದಯಾಭಾವನೆ ಇಟ್ಕೊಂಡಿರ್ತಕ್ಕಂಥ ಆತ್ಮಗಳು ನಾವು. ನಮ್ಮ ಪ್ರತಿಯಾಗಿ ಬಾಬಾ ಇವತ್ತು ಮಹಾವಾಕ್ಯವನ್ನು ಹೇಳ್ತಾರೆ. ಬಾಬಾ ಯಾರಿಗೆ ಹೇಳ್ತಾರೆ ಮಹಾವಾಕ್ಯ? ನನಗೆ ಹೇಳಿಕತ್ತಾರೆ, ನಮಗಂತನೂ ಬರಬಾರ್ದು. ಯಾರು ಹೇಳಿಕತ್ತಾರೆ ಬಾಬಾ? ಇದು ನನಗೆ ಹೇಳಿಕತ್ತಾರೆ. अपने वर्तमान संगमयुगी ब्राह्मण जीवन की विशेषता को जानते हो. ತಾವೇನು ಬ್ರಾಹ್ಮಣ ಅಂತ ಇದ್ದೀರಿ, ಈ ಸಂಗಮಯುಗಿ ಬ್ರಾಹ್ಮಣ ಜೀವನದ ವಿಶೇಷತೆ ಏನು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. अपने विशेष गुण और कर्तव्य को जानते हो. ಬರೀ ಗುಣ ಅಷ್ಟೇ ಅಲ್ಲ, ನಿಮಗೆ ಕರ್ತವ್ಯನೂ ಇದೆ ಅಂತಾರೆ ಬಾಬಾ. ಗೊತ್ತಾ ನಿಮಗೆ? जो गुण और कर्तव्य और कोई भी युग में हो नहीं सकता, वह कौन सा विशेष गुण है. ಗುಣ ಮತ್ತು ಕರ್ತವ್ಯ ಇದು ಬೇರೆ ಯಾವ ಯುಗದಲ್ಲಿ ಇರುವುದಿಲ್ಲ, ಕೇವಲ ಸಂಗಮ ಯುಗದಲ್ಲಿ ಇರ್ತದೆ. ಅದು ಯಾವುದು? ಆ ವಿಶೇಷ ಗುಣ ಮತ್ತು ಕರ್ತವ್ಯ ಯಾವುದು ಅಂತ ಕೇಳ್ತಾರೆ ಬಾಬಾ. ನಾಲೆಜ್ಫುಲ್ ಮಾಸ್ಟರ್ ಜ್ಞಾನ ಸಾಗರ್ ಅವ್ರ ಕರ್ತವ್ಯ ಹೇ ವಿಶ್ವ ಸೇವಾಧಾರಿ. ವಿಶೇಷ ಗುಣ ಮತ್ತು ಕರ್ತವ್ಯ ಹೇಳ್ತಾರೆ ಬಾಬಾ. ವಿಶೇಷ ಗುಣ ಯಾವುದಿದೆ? ಮಾಸ್ಟರ್ ಜ್ಞಾನ ಸಾಗರ, ನಾನಾತ್ಮ ಮಾಸ್ಟರ್ ಜ್ಞಾನ ಸಾಗರ. ನನ್ನ ಕರ್ತವ್ಯ ಏನಾಗಿದೆ? ವಿಶ್ವ ಸೇವಾಧಾರಿ. ಅತ್ಯಂತ ಮುಖ್ಯ ಇವು. ವಿಶ್ವವನ್ನೇ, ವಿಶ್ವದ ಸೇವೆ ಮಾಡಲಿಕ್ಕಿರೋದೀಗ ನಾನು. ಬಾಬಾ ನಮ್ಮನ್ನು ಎದಕ್ಕಿಟ್ಟಿದ್ದಾರೆ? ಅದು ಇದು ಮಾಡೋಕ್ಕಿಟ್ಟಿಲ್ಲ. ಇಡೀ ವಿಶ್ವದ ಸೇವೆಯನ್ನು ಮಾಡೋ ಕರ್ತವ್ಯ ನನಗಿದೆ. ಮತ್ತು ಬಾಬಾ ನಮ್ಮನ್ನೇನು ಮಾಡಿದ್ದಾರೆ? ಮಾಸ್ಟರ್ ಜ್ಞಾನ ಸಾಗರ. ಬಾಬಾ ಜ್ಞಾನ ಸಾಗರ ಆದರೆ ನಾನು ಮಾಸ್ಟರ್ ಜ್ಞಾನ ಸಾಗರ, ನಾನು ವಿಶ್ವ ಸೇವಾಧಾರಿ. ಬಾಬಾನು ಜ್ಞಾನ ಸಾಗರ, ವಿಶ್ವ ಸೇವಾಧಾರಿ ಹೇಗಿದ್ದಾರೋ ನನ್ನ ಆತ್ಮನೂ ಕೂಡ ಮಾಸ್ಟರ್ ಜ್ಞಾನ ಸಾಗರ ಮತ್ತು ವಿಶ್ವ ಸೇವಾಧಾರಿ. ಕರ್ತವ್ಯ ಅರ್ಥಾತ್ ಗಾಡ್ಲಿ ಸರ್ವಿಸೇಬಲ್. ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ, ನಾವು ಕೂಡ ಇಡೀ ವಿಶ್ವ ಸೇವೆ ಮಾಡಿದರೆ ಅದಕ್ಕೆ ಈಶ್ವರ್ಯ ಸೇವೆ ಅಂತಲೇ ಹೇಳ್ತಾರೆ. ದೋನೋ ವಿಶೇಷತಾओं ನಿರಂತರ ಸ್ಮೃತಿ ಮೇ ರಖತೆ ಹೋ. ಈ ಎರಡೂ ವಿಶೇಷತೆಗಳನ್ನು ಯಾವಾಗಲೂ ನಿಮ್ಮ ಸ್ಮೃತಿನಲ್ಲಿ ಇಟ್ಕೊಳ್ತೀರಾ. ಯಾವ ವಿಶೇಷತೆಗಳು? ನಾನಾತ್ಮ ಜ್ಞಾನ ಸಾಗರ, ಮಾಸ್ಟರ್ ಜ್ಞಾನ ಸಾಗರ. ಇದು ನಂದೇನಿದು? ಏನು ಹೇಳಿದ್ರು ಬಾಬಾ? ಗುಣ. ನನ್ನ ಗುಣ ಯಾವುದು? ಮಾಸ್ಟರ್ ಜ್ಞಾನ ಸಾಗರ. ನನ್ನ ಕರ್ತವ್ಯ ಏನು? ವಿಶ್ವ ಸೇವಾಧಾರಿ. ಇದು ನೆನಪಿರ್ತದ ನಿಮಗೆ ಯಾವಾಗಲೂ ಅಂತಾರೆ ಬಾಬಾ. आप लोग कहलाते भी हो कि हम वर्ल्ड सर्वेंट है. ತಾವು ಹೇಳ್ತೀರಾ ನಾವೇನಿದ್ದೀವಿ? ವಿಶ್ವ ಸೇವಾಧಾರಿಗಳು. ವರ್ಲ್ಡ್ ಸರ್ವೆಂಟ್ ಕಿ ಪರಿಭಾಷಾ ಕ್ಯಾ ಹೇ? ವಿಶ್ವ ಸೇವಾಧಾರಿ ಅಂದರೆ ಏನು? ಅದರ ಪರಿಭಾಷಾ ಏನು? ಕಿಸ್ಕೋ ವರ್ಲ್ಡ್ ಸರ್ವೆಂಟ್ ಕಹಾ ಜಾತಾ ಹೇ? ಯಾರಿಗೆ ವಿಶ್ವ ಸೇವಾಧಾರಿಗಳು ಅಂತ ಹೇಳ್ತಾರೆ? ಉನ್ಕೆ ಲಕ್ಷಣ ಕ್ಯಾ ಹೋತೆ ಹೇ? ಯಾರು ವಿಶ್ವ ಸೇವಾಧಾರಿಗಳಿದ್ದಾರೋ ಅವರ ಲಕ್ಷಣ ಏನಾಗಿರ್ತದೆ? ವಿಶ್ವ ಸೇವಾಧಾರಿ ಅರ್ಥಾತ್ ಸರ್ವಿಸೇಬಲ್ ಕಾ लक्षण सदैव यही रहता है कि विश्व को अपनी सेवा द्वारा संपन्न व सुखी बनावे. ಬಾಬಾ ಹೇಳ್ತಾರೆ ವಿಶ್ವ ಸೇವಾಧಾರಿದ್ರ ಅರ್ಥ ಏನು? ಯಾವಾಗಲೂ ಸರ್ವಿಸೇಬಲ್ ಆಗಿರ್ತಾರೆ. ಅವ್ರು ಯಾವಾಗಲೂ ಸೇವೆನೇ ಮಾಡ್ತಾ ಇರ್ತಾರೆ.
ಸದೈವ ಇದರಲ್ಲೇ ಇರ್ತಾರೆ. ವಿಶ್ವ ಕೋ ಅಪ್ನಿ ಸೇವಾ ದ್ವಾರ ಅವ್ರಿಗೆ ಈ ಸ್ಮೃತಿ ಇರ್ತದೆ. ಏನು? ನನ್ನ ಸೇವೆಯ ಮುಖಾಂತರ ಈ ಇಡೀ ವಿಶ್ವ ಏನಾಗೋದಿದೆ? ಶ್ರೇಷ್ಠ ಆಗೋದಿದೆ, ಸಂಪನ್ನ ಆಗಬೇಕಾದ್ರೆ. ನಾನೊಬ್ಬನೇ ಸಂಪನ್ನ ಆಗೋದಲ್ಲ. ಈಗ ಇಡೀ ವಿಶ್ವಾತ್ಮರನ್ನೆಲ್ಲ ಸಂಪನ್ನ ಮಾಡಬೇಕು, ಇಡೀ ವಿಶ್ವವನ್ನೇ ಸಂಪನ್ನ ಮಾಡಬೇಕು. ಆ ಕರ್ತವ್ಯ ನಂದಿದೆ, ಅದೇ ಸೇವೆ ನಂದಿದೆ. ಕಿಸಸೆ ಹೆಂಗೆ ಸಂಪನ್ನ ಮಾಡ್ತೀರಾ? ಎದರಿಂದ ಸಂಪನ್ನ ಮಾಡಬೇಕಾಗಿದೆ? ಸಂಪನ್ನ ಅಂದರೆ ಎಲ್ಲ ನನಗೆ ಸಿಕ್ಬಿಡ್ತು ಅಂತ, ಅದಕ್ಕೆ ಸಂಪನ್ನ, ಸಂಪೂರ್ಣ ಸಂಪನ್ನ. किससे संपन्न करते हो? जो अप्राप्त वस्तु है. ಆತ್ಮಗಳಿಗೆ ಖುಷಿ ಇಲ್ಲ, ಆನಂದ ಇಲ್ಲ, ಶಾಂತಿ ಇಲ್ಲ. ಯಾಕೆ? ಆ ಆತ್ಮಗೆ ಏನು ಬೇಕೋ ಅದು ಸಿಗ್ತಾ ಇಲ್ಲ. ಆತ್ಮಗಳಿಗೆ ಏನೇನು ಬೇಕೋ ಅದು ಸಿಗ್ತಿಲ್ಲ. ಅದಕ್ಕೆ ಅವ್ರಿಗೆ ಏನಿದ್ರು ಏನನ್ನಿಸ್ತಾ ಇದೆ? ಅಪ್ರಾಪ್ತಿ ಇದೆ. ಎಲ್ಲ ಇದೆ, ಆಸ್ತಿ ಇದ್ದಾವೆ, ಮಕ್ಕಳಿದ್ದಾವೆ, ಮಕ್ಕಳು ಜಾಡಿದ್ದಾವೆ, ಬಂಗಾರಿದೆ, ಎಲ್ಲ ಇದ್ದರೂ ಆತ್ಮನಿಗೆ ಒಳಗಡೆ ಅಪ್ರಾಪ್ತಿ ಅನುಭವ ಆಗ್ತಿದೆ. ಯಾಕೆ? ಆತ್ಮಕ್ಕೆ ಅವಾಗೆಲ್ಲ ಬೇಕಾಗೇ ಇಲ್ಲ. ಆತ್ಮಕ್ಕೆ ಬೇಕಾಗಿರೋದೇ ಬೇರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅಪ್ರಾಪ್ತ ವಸ್ತು ಹೇ ಯಾವುದು? ಈಶ್ವರೀಯ ಸುಖ. ಆತ್ಮ ಯಾವಾಗ ಸಂಪನ್ನ ಆಗ್ತದೆ? ಈಶ್ವರೀಯ ಸುಖದ ಅನುಭವ ಆದಾಗ. शांति और ज्ञान के धन से, सर्वशक्तियों से, सर्वात्माओं को भिकारी से ಅಧಿಕಾರಿ बनावे. ಎಲ್ಲ ಆತ್ಮಗಳೇನಾಗಿದ್ದಾರೆ? ಎಲ್ಲ ಗುಣಗಳಿಂದ ಭಿಕಾರಿಗಳಾಗಿದ್ದಾರೆ. ಆತ್ಮಗಳಲ್ಲಿ ಇವ್ಯಾವ ಇಲ್ಲೇ ಇಲ್ಲ. ಸುಖ ಇಲ್ಲ, ಆತ್ಮನಿಗೆ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಜ್ಞಾನ ಇಲ್ಲ, ಜ್ಞಾನ ಸಂಪತ್ತಿಲ್ಲ, ಗುಣಗಳಿಲ್ಲ. ಈ ಎಲ್ಲದು ಇಲ್ಲ ಇಲ್ಲ ಅಂದರೆ ಏನಾಗಿದ್ದಾರೆ? ಅವರು ಭಿಕಾರಿ ಆಗಿದ್ದಾರೆ. ಈಗೇನು ಮಾಡಬೇಕು? ಅವರನ್ನು ಈ ಎಲ್ಲ ಶಕ್ತಿಗಳಿಗೆ ಅಧಿಕಾರಿಯನ್ನಾಗಿ ಮಾಡಬೇಕಾಗಿದೆ. ಭಿಕಾರಿ ಅಂದರೆ ಬೇಡೋದು, ಅಧಿಕಾರಿ ಅಂತಂದರೆ ನನ್ನ ಹತ್ರ ಇದೆ, ಅದ್ರ ಮೇಲೆ ಶಾಂತಿ ಮೇಲೆ ನನಗೆ ಅಧಿಕಾರ ಇರಬೇಕು. ಶಾಂತಿ ಬೇಡ್ಕೊಳ್ಳೋರು ಆಗಬಾರ್ದು. ಅದನ್ನು ಹೇಳ್ತಾರೆ ಬಾಬಾ, ಅಧಿಕಾರಿ ಬನಾವೆ. ಆ ಎಲ್ಲ ಆತ್ಮಗಳನ್ನು ಅಧಿಕಾರಿಯನ್ನಾಗಿ ಮಾಡಬೇಕು, ನಾನಷ್ಟೇ ಅಲ್ಲ. ಕ್ಯೋಂಕಿ ವಿಶ್ವ ಸೇವಾಧಾರಿ ಸದಾ ಕಲ್ಯಾಣ और रहम की दृष्टि से सबको देखते हैं. ಇದೊಂದು ಹೇಳ್ತಾರೆ ಬಾಬಾ. ವಿಶ್ವ ಸೇವಾಧಾರಿ ಲಕ್ಷಣ ಮತ್ತೊಂದು ಹೇಳ್ತಾರೆ. ಏನೋ ಅವ್ರು ಹೆಂಗಿರ್ತಾರೆ ವಿಶ್ವ ಸೇವಾಧಾರಿಗಳು? ಯಾವಾಗಲೂ ಎಲ್ಲರನ್ನ ದಯಾಭಾವ ದೃಷ್ಟಿಯಿಂದ, ಕಲ್ಯಾಣದ ದೃಷ್ಟಿಯಿಂದನೇ ನೋಡ್ತಾರೆ. ಈ ಆತ್ಮನಿಗೂ ಕಲ್ಯಾಣ ಆಗಲಿ, ಈ ಆತ್ಮನೂ ಶ್ರೇಷ್ಠ ಆಗಲಿ. इसलिए सदा यही लक्ष्य रहता है कि विश्व का परिवर्तन करना ही है. ನನ್ನ ಲಕ್ಷ್ಯ ಏನು? ಇಸದ್ದು ನನ್ನ ಗುರಿ ಏನೋ? ಇಡೀ ವಿಶ್ವಾತ್ಮರನ್ನೆಲ್ಲ, ವಿಶ್ವವನ್ನು ಪರಿವರ್ತನೆ ಮಾಡಲೇಬೇಕು. ಆತ್ಮಗಳನ್ನು ಪರಿವರ್ತನೆ ಮಾಡಬೇಕು, 5 ತತ್ವಗಳನ್ನು ಪರಿವರ್ತನೆ ಮಾಡಬೇಕು. ಯಹಿ ಲಗನ್ ರಾತ್ ದಿನ ರಹತಿ ಹೇ. ನಾವಾತ್ಮಗಳಿಗೆ, ನಾವಾತ್ಮಗಳು ಅಂದರೆ ನಾವು ಬ್ರಾಹ್ಮಣಾತ್ಮಗಳಿಗೆ ಬರೀ ಇದೇ ಚಿಂತೆ ಇರಬೇಕು. ಏನು ಚಿಂತೆ ಇರಬೇಕು? ಮನ್ಯಾನ ಮಕ್ಕಳ ಲಗ್ನ ಯಾವಾಗ ಮಾಡಲಿ, ಮನ್ಯಾನ ಮಕ್ಕಳನ್ನ ನೌಕರಿ ಹಂಗೆ ಹಚ್ಚಿಸ್ಬೇಕು, ಓದಿಸ್ಬೇಕು, ಹಂಗೆ. ಇದಲ್ಲ ಈಗ ನಮ್ಮ ಚಿಂತೆ. ನಮ್ಮ ಚಿಂತೆ ಏನದ? ಇಡೀ ವಿಶ್ವದ ಚಿಂತೆ. ಇಡೀ ವಿಶ್ವಾತ್ಮರನ್ನೆಲ್ಲ ಏನು ಮಾಡಬೇಕಾಗಿದೆ? ಪರಿವರ್ತನೆ ಮಾಡಬೇಕು. ಎದರಿಂದ ಪರಿವರ್ತನೆ ಮಾಡಬೇಕು? ಎಲ್ಲ ಶಕ್ತಿಗಳಿಂದ ಸಂಪನ್ನ ಮಾಡಬೇಕು. ಹೇಳಿದ್ರಲ್ಲ, ಮೊನ್ನೆ ಹೇಳಿದ್ರು ಬಾಬಾ. ಬಾಬಾ ಪ್ರತಿಯೊಂದು ಆತ್ಮನನ್ನು ಹೆಂಗೆ ನೋಡ್ತಾರಂತೆ? ತಾನು ಹೆಂಗಿದಾನೋ, ತಾನೆಷ್ಟು ಸಂಪನ್ನ ಇದ್ದಾನೋ, ತನ್ನ ಪ್ರತಿಯೊಂದು ಮಗು ಕೂಡ ಏನಿದೆ? ಸಂಪನ್ನ ಇದ್ದೇ ಇದೆ. ಸಂಪನ್ನ ಇದ್ದಾವು, ಮರ್ಜ್ ಆಗಿದಾವೆ. ಅವನೇನು ಮಾಡಬೇಕೀಗ? ಎಮರ್ಜ್ ಮಾಡಬೇಕು, ಜಾಗೃತ ಮಾಡಬೇಕು ಅವರಲ್ಲಿ ಶಕ್ತಿಗಳನ್ನು. ಆ ಕೆಲಸ ಯಾರು ಮಾಡಬೇಕಾಗಿದೆ? ನಾವು, ಬಾಬಾ ಮತ್ತು ನಾವು ಇಬ್ಬರು ಸೇರಿ ಮಾಡಬೇಕು. ಸೇವಾಧಾರಿಕೆ ಲಕ್ಷಣ ಕ್ಯಾ ದಿಖಾಯಿ ದೇಂಗೆ? ಮತ್ತೆ ಹೇಳ್ತಾರೆ ಬಾಬಾ. ಸೇವಾಧಾರಿ ಅಂತಂದ್ರೆ ಅವ್ರು ಹೆಂಗಿರ್ತಾರೆ? ಅವ್ರ ಲಕ್ಷಣ ಏನಾಗಿರ್ತವೆ? ಸೇವಾಧಾರಿ अपना हर सेकेंड संकल्प, बोल और कर्म, संबंध, संपर्क सेवा में ही लगाते हैं.
ಸೇವಾಧಾರಿ ಲಕ್ಷಣ ಹೆಂಗಿರ್ತದೆ? ತಮ್ಮ ಪ್ರತಿಯೊಂದು ಸೆಕೆಂಡು ವಿಶ್ವ ಪರಿವರ್ತನದಲ್ಲೇ ತೊಡಗಿಸ್ತಾರೆ. ಸಂಕಲ್ಪನೂ ಅದೇ ಮಾಡೋದು. ಏನು ಮಾಡೋದು ಸಂಕಲ್ಪ? ಶುಭ ಭಾವನಾ, ಶುಭ ಕಾಮನ ಇಡಬೇಕು. ಬೋಲ್, ಮಾತು ಹೆಂಗಿರಬೇಕು? ಮಧುರ ಇರಬೇಕು. ನನ್ನ ಮಾತಿನಿಂದ ಬಾಬನ ಕಡೆ ಬಂದುಬಿಡಬೇಕು. ಅಷ್ಟು ಮಧುರ. ನನ್ನ ಕರ್ಮ ನೋಡಿ ಬಾಬನ ಕಡೆ ಬರು. ನಾನು ಪ್ರತಿಯೊಂದು ಆತ್ಮನ ಜೊತೆ ಹೆಂಗೆ ಸಂಬಂಧ ಇಟ್ಕೋತೀನಿ, ಆ ಸಂಬಂಧ ನೋಡಿ ಬರಬೇಕು. ಸಂಪರ್ಕ ಇದರಲ್ಲೇ ಅವ್ರಿಗಿರ್ತಾರೆ. ಯಾರು? ಸೇವಾಧಾರಿಗಳು. विश्व सेवाधारी सेवा करने का विशेष समय नहीं निश्चित करते. ಈ ಸಮಯದಲ್ಲೇ ಸೇವೆ ಮಾಡಬೇಕು, ಆ ಸಮಯದಲ್ಲೇ ಸೇವೆ ಮಾಡಬೇಕು ಅಂತಿರೋದಿಲ್ಲ. ನಿರಂತರ ಸೇವೆಯಲ್ಲೇ ಇರ್ತಾರೆ. ನಿರಂತರ ಸೇವೆಯಲ್ಲಿ ಹೇಗಿರೋದು? ಸೇವಾ ಅನುಕೂಲ ಏನು ಮಾಡಿದ್ವಿ? ಗುರುವಾರಕ್ಕೊಂಬರೋದು, ಬಗ ಮಾಡೋದು, ಬಂಡಿ ತಿಕ್ಕೋದು ಇದಲ್ಲ. ನಿರಂತರ ಸೇವೆಯಲ್ಲಿ ಇರೋದು ಅಂದರೆ ಬಾಬಾ ನೆನಪು ಮಾಡೋದು ಒಂದು ಹೈಯೆಸ್ಟ್ ಸೇವಾ. ಬಾಬನ ನೆನಪಿನಲ್ಲಿ ಇರೋದು ಹೈಯೆಸ್ಟ್ ಸೇವಾ. ಹಸನ್ಮುಖಿಯಾಗಿರೋದು ಒಂದು ಸೇವಾ. ಹರ್ಷಿತ ಆಗಿರೋದು ಒಂದು ಸೇವಾ. ನಮ್ಮ ನಡವಳಿಕೆಗಳು ಕೂಡ ಸೇವೆ. ನನ್ನ ಮಾತೂ ಕೂಡ ಏನಾಗಿರಬೇಕು? ಸೇವಾ. ನಾನು ಮಾಡೋ ಕರ್ಮನೂ ಕೂಡ ಏನಿರಬೇಕು? ಸೇವಾ. ಅದಕ್ಕೇನಂತ ಹೇಳ್ತಾರೆ? ನಿರಂತರ ಸೇವಾಧಾರಿ. ಬಾಬಾ ಹೇಳ್ತಾರೆ ಅದಕ್ಕೆ ಸಮಯ ಅಂತ ಇರೋದಿಲ್ಲ. ನನ್ನ ಪ್ರತಿಯೊಂದನೇ ಹೆಜ್ಜೆನೂ ಏನಿರಬೇಕು? ಸೇವಾ. ಅದನ್ನು ಹೇಳ್ತಾರೆ ಬಾಬಾ. सेवाधारी सेवा करने का विशेष समय नहीं निश्चित करते कि 4 घंटे व 6 घंटे के सेवाधारी है. 4 तासು ಸೇವಾ ಮಾಡಬೇಕು, 6 ತಾಸು ಸೇವಾ ಮಾಡಬೇಕು ಅಂತಿರೋದಿಲ್ಲ. ಹರ್ ಕದಮ್ಮೆ ಅಥಕ್ ಸೇವಾ ಹಿ ಕರ್ತೆ ಇರುತ್ತೆ. ಪ್ರತಿ ಕ್ಷಣನೂ ಏನು ಮಾಡ್ತಿರ್ತಾರೆ? ಅವರು ಸೇವೆ ಮಾಡ್ತಿರ್ತಾರೆ. ಉನ್ಕೆ ದೇಖನೆ ಮೇ ಹೇಳ್ತಾರೆ ಬಾಬಾ. ಅವ್ರ ಸೇವೆ ಹೆಂಗಿರ್ತಾರೆ? ಸೇವಾಧಾರಿಗಳ ಸೇವೆ ಹೆಂಗೆ ನಡೀತಿರ್ತದೆ? ಉನ್ಕೆ ದೇಖನೆ ಮೇ, ದೃಷ್ಟಿನೂ ಕೂಡ ಏನು? ಸೇವಾ. ನಾವಿವತ್ತೊಬ್ಬರು ನೋಡ್ತಾ ಇದ್ದೀವಿ ಅಂತಂದರೆ ಆ ನೋಡುವ ರೀತಿನಲ್ಲೂ ಏನಿರಬೇಕು? ಸೇವೆ. ಹೆಂಗೆ? ಇದು ಪರಮಾತ್ಮನ ಮಗು, ಇದು ಒಂದು ಆತ್ಮ, ಇದು ಶ್ರೇಷ್ಠ ಆತ್ಮ, ಇದು ಸಂಪನ್ನ ಆತ್ಮ. ಈಗ ಹೆಂಗೆ ನೋಡ್ದದ ಪ್ರತಿಯೊಂದು ಆತ್ಮನನ್ನು? ಇದು ಪರಮಾತ್ಮ ಹೆಂಗೆ ಸಂಪನ್ನ ಇದ್ದಾರೋ ಬಾಪ್ ಸಮಾನ್ ಸಂಪನ್ನ ಆತ್ಮ ಅಂತ ನೋಡಬೇಕು. ಬಾಬಾ ಹೇಳ್ತಾರೆ ಉನ್ಕೆ ದೇಖನೆ ಮೇ, ಚಲನೆ ಮೇ, ಇಡುವಂಥ ಸ್ಥೂಲ ಹೆಜ್ಜೆ ಇಡುವಂಥದ್ದು ಅದನ್ನು ಕೂಡ ಸೇವೆ ಆಗಬೇಕು. ಖಾನೆ ಪೀನೆ ಮೇ, ನಾವು ಊಟ ಹೆಂಗೆ ಮಾಡ್ತೀವಿ ಅಂತ ನೋಡಿ ನಮ್ಮನ್ನು ನೋಡಿ ಕಲಿಬೇಕು, ಅದು ಸೇವೆ ಆಗಬೇಕು. ಸಬ್ ಮೇ ಸೇವಾ ಸಮಾಯಿ ಹುಯಿ ಹೋತಿ ಹೇ. ಊಟ ಮಾಡುವಾಗ ಹೆಂಗೆ ಊಟ ಮಾಡಬೇಕು? ಬಾಬನ ಜೊತೆ ಕರ್ಕೊಂಡು ಊಟ ಮಾಡಬೇಕು. ನೀರು ಹೆಂಗೆ ಕುಡಿಬೇಕು? ಬಾಬನ ಜೊತೆನೇ ನೀರು ಕುಡಿಬೇಕು. ಎಲ್ಲ ಏನೇ ಕರ್ಮ ಮಾಡಿದರೆ ಯಾರ ಜೊತೆ ಮಾಡೋದು? ಇದು ಕದಂ ಪರ್ ಕದಂ ಸೇವಾ ಕರ್ನ ಅಂತ ಹೇಳ್ತಾರೆ ಬಾಬಾ. ಮುಖ್ಯ ಸೇವಾ ಕಾ ಸಾಧನ್. ಸೇವೆಯ ಲಕ್ಷಣಗಳು ಹೇಳಿದರು ಬಾಬಾ. ಸೇವಾಧಾರಿ ಲಕ್ಷಣಗಳು ಹೇಳಿದರು. ಈಗ ಸೇವೆಯ ಸಾಧನ ಏನು? ಸ್ಮೃತಿ, ವೃತ್ತಿ, ದೃಷ್ಟಿ और ಕೃತಿ. ಬಾಬಾ ಹೇಳ್ತಾರೆ ಸ್ಮೃತಿ, वृत्ति, दृष्टि, कृति, इस सब प्रकार से सेवा में तत्पर होगा. ವೃತ್ತಿ, ಸ್ಮೃತಿ. ಮೊದಲು ಸ್ಮೃತಿ. ಏನು ಸ್ಮೃತಿ? ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ. ನನ್ನ ವೃತ್ತಿ, ನನ್ನ ಪ್ರವೃತ್ತಿ ಹೆಂಗಿರಬೇಕು? ಮಧುರ ಇರಬೇಕು. ದೃಷ್ಟಿ, ನನ್ನ ದೃಷ್ಟಿ ಹೆಂಗಿರಬೇಕು? ಪ್ರತಿಯೊಂದು ಆತ್ಮ ನನ್ನ ಬಾಯಿ ಆತ್ಮ, ಶ್ರೇಷ್ಠಾತ್ಮ, ಪರಮಾತ್ಮನ ಮಗು. ಮತ್ತು ಕೃತಿ, ಕೃತಿ ಅಂದರೆ ಏನು? ಕರ್ಮ. ಈ ಎಲ್ಲವುಗಳು ಏನಿರಬೇಕು? ಸೇವಾದಲ್ಲೇ ತತ್ಪರ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಫಸ್ಟ್ ಒನ್ ಸ್ಮೃತಿ. ಹೆಂಗೆ? ಸ್ಮೃತಿ ದ್ವಾರ ಸರ್ವ ಆತ್ಮಾओं को ಸಮರ್ಥಿ ಸ್ವರೂಪ ಬನಾವೇಗ. ನಾನು ಆತ್ಮ ಅನ್ನೋ ಸ್ಮೃತಿನಲ್ಲಿ ಇದ್ದರೆ, ನನ್ನ ತಂದೆ ಬಾಬಾ ಅಂತ ಸ್ಮೃತಿನಲ್ಲಿ ಇದ್ದರೆ, ಈ ಸ್ಮೃತಿಯ ಮುಖಾಂತರ ಎಲ್ಲ ಆತ್ಮಗಳನ್ನು ಸಮರ್ಥ ಸ್ವರೂಪದಂತೆ ಮಾಡ್ತದೆ ಅಂತ ನೋಡ್ರಿ ಬಾಬಾ. ನಾನು ಸ್ಮೃತಿನಲ್ಲಿದ್ದರೆ ನಾನು ಅಷ್ಟೇ ಸಮರ್ಥ ಆಗೋದಿಲ್ಲ,
ನನ್ನ ಎದುರುಗಡೆ ಬಂದಂಥ ಆತ್ಮಗಳು ಕೂಡ ಏನಾಗ್ತಾರೆ, ಸಮರ್ಥ ಆಗ್ತಾರೆ. ವೃತ್ತಿ ದ್ವಾರ, ನನ್ನ ವೃತ್ತಿಯಿಂದ ಏನಾಗ್ತದೆ, ವಾಯುಮಂಡಲಕ್ಕೋ ಪಾವನ್ ಅವ್ರ ಶಕ್ತಿಶಾಲಿ ಬನಾವೇಗ. ನನ್ನ ವೃತ್ತಿ ಅಂತಂದರೆ ನಾನು ಒಳಗಡೆ ಮಾಡ್ತಕ್ಕಂಥ ಸಂಕಲ್ಪಗಳು ಹೆಂಗಿದ್ದಾವೆ, ನನ್ನ ಸಂಕಲ್ಪಗಳಿಂದ ಏನಾಗ್ತದೆ, ವಾಯುಮಂಡಲ ನಿರ್ಮಾಣ ಆಗ್ತದೆ, ವಾಯುಮಂಡಲ ಶಕ್ತಿಶಾಲಿ ಆಗ್ತದೆ. ಇನ್ನು ದೃಷ್ಟಿ ದ್ವಾರ ಹೆಂಗೆ ಸೇವೆ ಮಾಡೋದು, ಆತ್ಮಾओं ಸ್ವಯಂ ಕಾ ಅವ್ರ ಬಾಪ್ ಕಾ ಸಾಕ್ಷಾತ್ಕಾರ ಕರಾವೇಗ. ನನ್ನ ದೃಷ್ಟಿ ಶ್ರೇಷ್ಠ ಇತ್ತು ಅಂದರೆ ಆತ್ಮಗಳಿಗೆ ಬಾಬಾರವ್ರದ್ದು ಏನಾಗ್ಬಿಡ್ತದೆ, ಸಾಕ್ಷಾತ್ಕಾರ ಆಗಿಬಿಡ್ತದೆ. कृतिय मुखांतर श्रेष्ठ कर्म करने के अपने आप की निमित्त बनाकर हिम्मत दिलाने की प्रेरणा दिलावेगी. ನಮ್ಮ ಕೃತಿ, ನಮ್ಮ ಕರ್ಮಗಳು ಮುಖಾಂತರ ನಾವು ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ಹೋದರೆ, ಆ ಕರ್ಮಗಳಿಗೆ ನಾನು ನಿಮಿತ್ತ ಅಂತ ತಿಳ್ಕೊಂಡು ಮಾಡ್ತಾ ಹೋದರೆ, ನಮ್ಮ ಎದುರುಗಡೆ ನಮ್ಮ ಸುತ್ತಮುತ್ತಲಿರುವಂಥ ಆತ್ಮಗಳಿಗೆ ಏನಾಗ್ತದೆ, ಧೈರ್ಯ ಬರ್ತದೆ, ಪ್ರೇರಣೆ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ऐसा सेवादारी स्वयं के रात दिन के आराम को भी त्याग कर सेवा में ही आराम महसूस करेंगे. ಅನುಭವ ಮಾಡ್ತಿದ್ದೀರಿ ನೀವು. ಇಂಥ ಸೇವಾಧಾರಿ ಸ್ವಯಂವನ್ನು ಹಗಲು ರಾತ್ರಿ ಆರಾಮವನ್ನು ತ್ಯಾಗ ಮಾಡಿ ಸೇವೆನಲ್ಲಿ ಆರಾಮದ ಅನುಭವ ಮಾಡ್ತೀರೇನು ಅಂತಾರೆ ಬಾಬಾ. ಸೇವಾ ಮಾಡ್ಕೊಂತ ಏನಂತಾರೆ ಬಾಬಾ, ಆರಾಮ್ ಕಿ ಮೆಹಸೂಸ್ ಕರೆಂಗೆ. ಈಗ ನಾವು ಹೇಳ್ತಿರ್ತೀವಿ, ಮನೆಯೊಳಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಏನಾಗ್ತದೆ, ಸುಸ್ತಾಗ್ತದೆ. ಇಲ್ಲೆಲ್ಲ ಮಾಡ್ತಿರ್ತೀವಲ್ಲ, ಬೆಳಗ್ಗೆ 8ರಿಂದ ಸಾಯಂಕಾಲ 4 ಗಂಟೆ ಮಾಡಿದ್ರೂ ಕೂಡ ಆರಾಮ ಮೆಹಸೂಸ್ ಆಗ್ತದೆ ಅಂತಾರೆ ಬಾಬು. ಸುಸ್ತಂತೂ ಬೇರೆ ವಿಷಯ ಅದು. ಅದ್ರ ಬದಲಾಗಿ ಏನು ಅನಿಸ್ತದೆ, ನಮಗಿಲ್ಲೇ ಆರಾಮ ಅನಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಆ ಅನುಭವ ಮಾಡಬೇಕು. ಎಸೆ ಸೇವಾಧಾರಿ ಈ ಥರ ಸೇವಾಧಾರಿಗಳಿದ್ದೀರಾ. ಅದು ಯಾಕೆ ಬರ್ತದೆ ಹಂಗೆ? ಇಲ್ಲಿ ನಾನು ಮಾಡ್ತೀನಿ ಅಂತ ಬಂದಿರೋದಿಲ್ಲ, ನಮ್ಮ ಬುದ್ಧಿನಲ್ಲಿ ಇದು ಬಂದಿರ್ತದಿಲ್ಲ, ನಮ್ಮ ಎಲ್ಲರ ಕಡೆಯಿಂದ ಬಾಬಾ ಮಾಡಿಸಿದ್ದಾರೆ ಅನ್ನೋ ಭಾವ, ನಿಮಿತ್ತ ಭಾವ ಇರ್ತದೆ. ಅಲ್ಲಿ ಹಂಗಿರೋದಿಲ್ಲ. ಅಲ್ಲಿ ಏನು ಬರ್ತದೆ, ನಾನೇ ಮಾಡಬೇಕಲ್ಲ, ನನ್ನದೇ ಜವಾಬ್ದಾರಿ ಅದು, ನಾ ಜವಾಬ್ದಾರಿ ತೊಗೋಬೇಕು ಅಂತ ಹಿಂಗೆ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ಏನಾಗ್ಬಿಡ್ತದೆ, ಸುಸ್ತಿ ಅನುಭವ ಆಗ್ತದೆ. ಅದು ಸೇವಾ ಅನ್ನಿಸ್ಕೊಳ್ಳೋದಿಲ್ಲ, ಭೋಜ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ, ऐसे अनुभव करेंगे सेवाधारी के संपर्क में रहने वाली व संबंध में आने वाली आत्माएं, उनकी समीपता व साथ ऐसा अनुभव करेंगे जैसे शीतलता व शक्ति शांति के झरने के नीचे बैठे हैं. ನೋಡ್ರಿ ಬಾಬಾ, ನಾವು ಈ ಥರ ಸೇವಾ ಮಾಡ್ತಾಯಿದ್ರೆ, ಈ ಥರ ಸೇವಾಧಾರಿಯಾಗಿ ಸಂಪರ್ಕದಲ್ಲಿ ಬಂದಾಗ, ನನ್ನ ಜೊತೆ ಆತ್ಮಗಳು ಏನು ಸಂಪರ್ಕದಲ್ಲಿ ಸಂಪರ್ಕದಲ್ಲಿ ಬರ್ತಾರೋ ಅವ್ರಿಗೆ ನಮ್ಮದು ಬಹಳ ಸಮೀಪತೆಯ ಅನುಭವ ಅನ್ನಿಸ್ತದೆ. ಅವ್ರು ನಮ್ಮ ಜೊತೆ ಇರುವ ಅನುಭವ ಏನಾಗ್ತದೆ ಅಂತಂದರೆ, ನಮ್ಮ ಜೊತೆ ಇದ್ದಾಗ ಅವ್ರಿಗೆ ಒಂಥರ ಸುಕೂನ್ ಫೀಲ್ ಆಗ್ತದೆ, ಶೀತಲತೆಯ ಅನುಭವ ಅನ್ನಿಸ್ತದೆ, ಶಾಂತಿ ಅನುಭವ. ಬರೋ ಅನುಭವಿಸೋದಿಲ್ಲ. ಈಗ ಇದ್ರೊಳಗೆ ಏನಂತ ಶವರೊಳಗೆ ಸ್ನಾನ ಮಾಡ್ತಾರಲ್ಲ, ಇವತ್ತಿನ ದಿವಸದ ಟ್ರೆಂಡ್ ಹೆಚ್ಚಾಗಿದೆ. ಹಂಗೆ ಸ್ನಾನ ಮಾಡಾಗ ಏನು ಅನ್ನಿಸ್ತದೆ, ಆರಾಮ ಅನ್ನಿಸ್ತದಲ್ಲ, ತಣ್ಣಗೆ ಅನ್ನಿಸ್ತದೆ. ತಲೆ ಮೇಲೆ ನೀರು ಬಿದ್ದ ಕೂಡಲೇ ಶೀತಲತೆ ಅನುಭವ ಆಗ್ತದೆ. ಶಾಂತಿಗೆ ಝರಣೆ ಅಂದರೆ ಶಾಂತಿ ಕಿರಣ ನನ್ನ ಮೇಲೆ ಬೀಳ್ತಿದ್ದಾವೆ ಅನ್ನೋ ಅನುಭವ ಆಗ್ತದಂಥವ್ರು. ಅದ್ರ ಕೆಳಗೆ ನಾನು ಕೂತಿದ್ದೀನಿ. ಮತ್ತೇನು ಅನಿಸೋದಂತ, ಕೋಯಿ ಸಹಾರೆ ವ ಕಿನಾರೆ ಕಿ ಪ್ರಾಪ್ತಿ ಕಾ ಅನುಭವ ಕರೆಂಗೆ. ಯಾರೋ ನನಗೆ ಸಹಾಯ ಮಾಡ್ತಿದ್ದಾರೆ ಅನ್ನೋ ಅನುಭವ ಆಗ್ತದೆ. ಐಸೆ ಸೇವಾಧಾರೆ ಕೆ ಸಂಕಲ್ಪ ವ ಶುಭ ಭಾವನಾएं शुभ कामनाएं सूर्य की किरणों मुआफिक चारों ओर फैलेंगी. ಈ ಥರ ಸೇವಾಧಾರಿಯ ಸಂಕಲ್ಪ ಅಥವಾ ಶುಭ ಭಾವನೆ, ಶುಭ ಕಾಮನೆಗಳು ಸೂರ್ಯನ ಕಿರಣಗಳ ಹಾಗೆ ಇಡೀ ವಿಶ್ವದ ತುಂಬ ಹರಡುತ್ತದೆ. जैसे सेवाधारियों के जड़ चित्र अल्पकाल के लिए अल्पकाल की कामनाएं पूर्ण करती है,
ऐसे चैतन्य चरित्रवान सेवाधारी सदा काल के लिए सर्व कामनाएं पूर्ण करते हैं. ನೋಡು, ಜಡಚಿತ್ರಕ್ಕೆ ಹೋಗಿ ಜಡಚಿತ್ರದ ಕೆಳಗಡೆ ಕೂತು ದೀಪ ಹಚ್ಚಿ ಕಣ್ಣು ಮುಚ್ಕೊಂಡು ಕೂತು ಅನುಭವ ಮಾಡ್ತಾರಲ್ಲ, ಅಲ್ಪಕಾಲದ್ದು ಆಸೆ ಆಕಾಂಕ್ಷೆಗಳು ಈಡೇರ್ತಿದ್ದಾವೆ. ಆದರೆ ನೀವೇನಾಗಿದ್ದೀರಾ? ಚೈತನ್ಯ ಚರಿತ್ರವಾನ್ ಸೇವಾಧಾರಿಗಳು. ಸದಾ ಕಾಲಕ್ಕಾಗಿ ಅವರ ಮನೋಕಾಮನೆಗಳು ಪೂರ್ಣ ಆಗ್ತವೆ. ಮನೋಕಾಮನೆಗಳು ಏನು ಪೂರ್ಣ ಆಗೋದದ? ಆತ್ಮನ ಮನೋಕಾಮನೆಗಳು ಯಾವುವು? ಅದು ಬೇಕು ಇದು ಬೇಕು ಅಂತಿರೋದಿಲ್ಲ. ಆತ್ಮನಿಗೆ ಬೇಕಾಗಿರೋದೇನೋ ಶಾಂತಿ ಮತ್ತು ಪವಿತ್ರತ, ಶೀತಲತ. ಇವು ಅವ್ರಿಗೆ ಅನುಭವ ಆಗಕ್ಕೆ ಶುರು ಆಗ್ತದೆ. ಯಾವಾಗ? ನಾವೆಲ್ಲ ಸೇವಾಧಾರಿಗಳು ಆ ರೀತಿ ಮಾಡಿದಾಗ. सेवाधारी सदा काल के सर्व कामनाएं पूर्ण करते. इसलिए ಎಲ್ಲ ಆಸೆಗಳನ್ನು ಪೂರ್ಣ ಮಾಡುವಂಥವ್ರಿಗೆ ಏನು ಹೇಳ್ತಾರೆ? ಕಾಮಧೇನು. ಕಾಮಧೇನು ಅಂತಂದ್ರೆ ಎಲ್ಲವನ್ನ ಕೊಡುವಂಥದ್ದು. ಇಸ್ಲಿಯೇ ಕಾಮಧೇನು ಕಾ ಗಾಯನ ಹೇ. ಆ ಕಾಮಧೇನು ಗಾಯನ ಯಾರ್ದು? ನಮ್ಮದೇ. ಈ ಸಂಗಮಯುಗದಲ್ಲಿ ನಾವೇನು ಇಷ್ಟು ಸೇವೆ ಮಾಡ್ತೀವಲ್ಲ, ನಮ್ಮದೇ ಗಾಯನ ಕಾಮಧೇನು. जैसे कोई खान संपन्न होती है तो जितना चाहे उतना संपन्न हो सकता है. ಕಾಮಧೇನು ಅಂತಂದ್ರೇನು? ನಾವೇನು ಮಾಡಿರ್ತೀವಲ್ಲ, ಖಾನ್ ಭೋಜನ್, ಎಷ್ಟು ಮಂದಿ ಬಂದರೂ ಕಡಿಮೆ ಆಗೋದಿಲ್ಲ. ಅದಕ್ಕೇನು ಅಂದ್ಬಿಡ್ತೀವಿ ನಾವು? ಕಾಮಧೇನು ಅಂತ ಹೇಳ್ತೀವಿ. ಬಾಬಾ ಹೇಳ್ತಾರೆ, ನೀವು ಸೇವಾಧಾರಿಗಳು, ನಿಮ್ಮಲ್ಲಿ ಶಕ್ತಿಗಳು ಎಷ್ಟು ಮಂದಿಗೆ ಕೊಟ್ಟರು ಶಕ್ತಿಗಳು ಕಡಿಮೆ ಆಗ್ತಾವೇನು? ನಾನು ಶಾಂತಿ ಕೊಟ್ಟಷ್ಟು ಶಾಂತಿ ಏನಾಗ್ತಾವೆ? ಹೆಚ್ಚಾಗ್ತದೆ. ಅಲ್ಲಿಗೆ ನಾನು ಏನಾದೆ? ಕಾಮಧೇನು ಆದೆ ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, और ही हद की खान से विशेषता होगी. हद की खान से एक वस्तु मिलती है, लेकिन यह विचित्र खान है जिसको जो चाहिए वह मिल सकता है. ऐसा सेवादारी तड़पती हुई आत्माओं को सहज ही मंजिल का अनुभव कराता है. ಬಾಬಾ ಹೇಳ್ತಾರೆ, ಕೊಡಬೇಕು ಕೊಡಬೇಕು ಕೊಡಬೇಕು, ಕೊಡೋದ್ರಲ್ಲಿ ಸುಸ್ತಿ ಆಗಬಾರ್ದು. ಎಷ್ಟು ಕೊಡಬೇಕು ಅಂತಂದರೆ, ಎಂಥ ತಡಪ್ತಿ ಹುಯಿ ಆತ್ಮ. ಆತ್ಮಗಳೇನಾಗ್ತಿರ್ತಾವೆ? ಒದ್ದಾಡ್ತೀವಿ. ಹೆಂಗೆ ಒದ್ದಾಡ್ತಾವೆ ಗೊತ್ತಾ? ಒಂದು ಹುಳ ಇರ್ತದೆ. ಹುಳಗಳು ನೋಡಿರಲ್ಲ ಹೆಂಗೆ ನೀರಲ್ಲಿ ಹುಳ ಅದೆಲ್ಲ ಆಗಿರ್ತಾವಲ್ಲ, ಅವು ಹೆಂಗೆ ಮಾಡ್ತಿರ್ತಾವೆ? ಒದ್ದಾಡ್ತಿರ್ತಾವಿಲ್ಲ. ಈಗ ಆತ್ಮನೂ ಕೂಡ ಏನು ಮಾಡ್ಲಿಕ್ಕತ್ತಾವೆ? ಇದೇ ಥರನೇ ಒದ್ದಾಡ್ಲಿಕ್ಕತ್ತಾವೆ. ಇಂಥ ತಡಪ್ತಿ ಹುಯಿ ಆತ್ಮಗಳಿಗೆ ನೀವೇನಾಗ್ತೀರಾ? ಸಂಪನ್ನ ಆಗೋದ್ರಲ್ಲಿ, ಆ ಆತ್ಮಗಳು ಸಂಪನ್ನ ಆಗೋದ್ರಲ್ಲಿ ನೀವು ಏನಾಗ್ತೀರಾ? ಅವರು ಮಂಜಿಲ್ ಅನುಭವ ಮಾಡ್ತೀರಾ. ಅವ್ರಿಗೆ ಗುರಿ ಸಿಕ್ಕಿಬಿಡ್ತದೆ. ಆ ಅನುಭವ ನೀವು ಮಾಡ್ತೀರಾ. ಆ ಥರ ಯಾವಾಗಾಗ್ತದೆ? ನೀವು ಸೇವಾಧಾರಿಗಳು. ऐसे सेवाधारी तड़पती हुई आत्माओं को सहज ही मंजिल का अनुभव कराता है. सदा हर्षित, सदा संतुष्ट. इस प्राप्ति का वरदान सेवाधारी को स्वतः ही प्राप्त होता है. ಎಷ್ಟೆಷ್ಟು ಸೇವೆ ಮಾಡ್ತಾ ಹೋಗ್ತೀವೋ ಅಷ್ಟು ಒಳಗಡೆ ಆತ್ಮ ಏನಾಗ್ತಿರ್ತದೆ? ಸಂತುಷ್ಟ ಆಗ್ತದೆ, ಹರ್ಷಿತ ಆಗ್ತದೆ ಅಂತಾರೆ ಬಾಬಾ. क्योंकि वह जानते हैं कि हर आत्मा का भिन्न पाठ है. पाठधारी के किसी भी प्रकार के पाठ को देख असंतुष्ट न हो. ಬಾಬಾ ಹೇಳ್ತಾರೆ, ಸೇವಾಧಾರಿಗಳಾದಂಥವ್ರು ಇದನ್ನು ಒಂದು ಪಾಯಿಂಟ್ ನೆನಪಿರ್ಬೇಕು ನಮಗೆ. ಏನೋ, ಪ್ರತಿಯೊಂದು ಆತ್ಮನಿಗೆ ಅದರದೇ ಆದಂತಹ ಪಾತ್ರ ಇದೆ, ಭಿನ್ನ ಭಿನ್ನ ಪಾತ್ರ ಇದೆ. ಆ ಪಾತ್ರದ ನೋಡಿ ನಾನು ಸಿಕ್ಕಾಕೋಬಾರ್ದು. ಆ ಪಾತ್ರ ನೋಡಿ ನಾನು ಅಸಂತುಷ್ಟ ಆಗಬಾರ್ದು. ಯಾಕೆ? ಡ್ರಾಮಾದಲ್ಲಿ ಆತ್ಮನ ಪಾತ್ರನ ಹಾಗೇ ಇದೆ. ऐसे सेवाधार के मन से सदैव हर्षित और संतुष्ट रहने के गीत कौन से निकलते हैं. ಇಂಥ ಸೇವಾಧಾರಿ ಮನಸ್ಸುಳ್ಳಂತಹ ಸದೈವ ಹರ್ಷಿತ ಮತ್ತು ಸಂತುಷ್ಟವುಳ್ಳಿರ್ತಕ್ಕಂಥ ಆತ್ಮಗಳಲ್ಲಿ ಒಂದು ಗೀತೆ ಬರ್ತದೆ ಹೊರಗಡೆ. ಯಾವ ಗೀತೆ? ಯಾವ ಹಾಡು ಬರ್ತದೆ? ವಾ ಬಾಬಾ ವಾ ಬಾಬಾ, ವಾಡ್ರಾಮ ವಾಡ್ರಾಮ ಅಂದ್ಬೇಕು. ಈ ಶಬ್ದ ಎದುರುಗಡೆ ಒಂದು ಎಂಥದೋ ಒಂದು ಆತ್ಮ ಬರ್ತದೆ. ಆ ಆತ್ಮ ನೋಡಿ ನಾನು ಅಸಂತುಷ್ಟ ಆಗಬಾರ್ದು.
ಬಿಟ್ಟು ಬದಲಾಗಿ ಏನಾಗಬೇಕು, ವಾ ಬಾಬಾ ವಾ ಕ್ಯಾ ಪಾಠ್ ಹೇ. ಈಗ ಹೊರಗಡೆನೂ ಅಂತಿರ್ತಾರೆ, ಏನು ವಿಲನ್ ರೋಲ್ ಏನು ಭಾರಿ ಮಾಡಿದಾರಿ ಅಂತ. ಅಲ್ಲಿ ಅವನಿಗೆ ಬೈಕೋತ್ ಕೂಡ್ದಿರ್ತದೇನು, ಹಂಗೆ ಯಾಕೆ ಮಾಡಿದೆ ಹಿಂಗೆ ಯಾಕೆ ಮಾಡಿದೆ ಅಂತ ಮಾತಾಡ್ಲಿಕ್ಕೆ ಆಗ್ತದೇನು? ಇಲ್ಲ. ಯಾಕಾಗೋದಿಲ್ಲ? ಅವಾಗ ಮಾಡಲಿಲ್ಲ ಅಂದ್ರೆ ಅದು ನಾಟಕನೇ. ವಿಲನ್ ಇದ್ದಾಗೇ ಹೀರೋಗೆ ಏನಿರ್ತದೆ, ಹಂಗಿರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇಲ್ಲಿನೂ ಕೂಡ ನೀವು ಆ ಪಾತ್ರ ನೋಡಿ ಅಸಂತುಷ್ಟ ಆಗಬಾರ್ದು, ಬದಲಾಗಿ ಏನು ಮಾಡಬೇಕು, ವಾ ಬಾಬಾ ವಾ ಅಂತ ಹಾಡು ಹೇಳಬೇಕು. ವಾ ಮೇರಾ ಪಾರ್ಟ್ ಅವ್ರ ವಾ ಮೀಠಾ ಡ್ರಾಮಾ. ನನ್ನ ಪಾತ್ರ ಹೆಂಗದಿ, ನನ್ನ ಪಾತ್ರ ನೋಡ್ರೆ ನಾವು ಖುಷಿ ಆಗ್ಬೇಕು. ನನ್ನ ಪಾತ್ರ ಎಂಥದ್ದದ, ಇಡೀ ವಿಶ್ವಕ್ಕೆ ಶಾಂತಿ ಕೊಡ್ತಕ್ಕಂಥ ಪಾತ್ರ, ಪರಮಾತ್ಮನ ಜೊತೆ ಪಾಠ ಮಾಡ್ತಕ್ಕಂಥ ಪಾತ್ರ. ಎಷ್ಟು ನಶೆ ಇರಬೇಕು. ಅದಕ್ಕೆ ವಾ ಮೀಠಾ ಡ್ರಾಮಾ ಅಂತ ಹೇಳಬೇಕು. ಜಬ್ ಸ್ವಯಂ ಸದಾ ಯಹ ಮನ್ ಕೆ ಗೀತ್ ಗಾತೆ तब ही सर्वात्माएं भी अब भी और सारे कल्प में भी उनकी वाह वाह करती हैं. ಇಷ್ಟೆಲ್ಲ ಹೇಳಿದ್ರೆ ಮತ್ತೆ ಬಾಬಾ ನಂದು ಎಂಥ ಜನ್ಮದ ನೋಡ್ರಿ, ನಮ್ದು ಹೆಂಗೈತೆ ನೋಡ್ರಿ ಜೀವನ ಅಂತಂದ್ರೆ, ಇನ್ನೊಬ್ಬರನ್ನ ಉದ್ಧಾರ ಮಾಡೋಕ್ಕೆ ನಿಂತಿರುವಂಥವ್ರು ನಾವೇನು ಹಂಗದ ನನ್ನ ಭಾಗ್ಯ ಹಿಂಗದ ನನ್ನ ಭಾಗ್ಯ ಅಂತ ಅನ್ಕೋತ ಕೂತ್ರೆ, ಅದಕ್ಕೆ ಹೇಳ್ತಾರೆ ಬಾಬಾ, ನಾವೀಗ ನಮ್ಮ ಪಾತ್ರ ವಾ ಡ್ರಾಮಾ ವಾ ಮೀಠಾ ಮೇರಾ ಪಾರ್ಟ್ ಅಂತ ಅನ್ಕೋತ ಹೋದ್ವಿ ಅಂತಂದರೆ, ಇಡೀ ಕಲ್ಪದಲ್ಲಿ ಅವ್ರೇನು ಮಾಡ್ತಾರೆ, ನಮ್ಮ ವಾಹ ವಾಹ ಅಂತ ಹೇಳ್ತಾರೆ. ಐಸೆ ಸೇವಾಧಾರಿ ಸದಾ ವಿಜಯಕ್ಕೆ ಮಾಲಾಧಾರಿ ಹೋತೆ ಹೇ. ಈ ಥರ ಯಾರು ಸೇವಾಧಾರಿಗಳಿರ್ತಾರೋ ಅವ್ರಿಗೆ ವಿಜಯಕ್ಕೆ ಮಾಲಾಧಾರಿ ಆಗ್ತಾರೆ. ಸಫಲತಾ ಸ್ವತಃ ಅಧಿಕಾರ ಹೇ, ಇಸಿ ನಿಶ್ಚಯ ಅವ್ರ ನಶೆ ಮೇ ರಹತೆ ಹೇ. ಸಫಲತೆ ಮೇರಾ ಜನ್ಮಸಿದ್ಧ ಅಧಿಕಾರ ಅನ್ನೋ ನಿಶ್ಚಯದಲ್ಲಿ ಅವರು ಆ ನಶೆನಲ್ಲಿ ಇರ್ತಾರೆ. ಸದಾ ಸಂಪನ್ನ और बाप के समीप अनुभव करते हैं. यह है ಸೇವಾಧಾರಿಯೋ ಕಿ ಪ್ರಾಪ್ತಿ. ಸೇವಾಧಾರಿಯ ಪ್ರಾಪ್ತಿ ಏನು, ನನಗೆಲ್ಲ ಸಿಕ್ಬಿಟ್ಟಿದೆ. ಸದಾ ಸಂಪನ್ನ, ಸದಾ ಯಾರ ಜೊತೆ, ಬಾಬನ ಜೊತೆ ಇರ್ತೀನಿ ಅನ್ನೋ ಅನುಭವದಲ್ಲಿರ್ತಾರೆ. तो ऐसे लक्ष्य और लक्षण और प्राप्ति अनुभव करते हो. ಈ ಥರ ನಿಮ್ಮದು ಲಕ್ಷ್ಯ ಮತ್ತು ಲಕ್ಷಣ ಇದೆಯಾ, ಲಕ್ಷ್ಯ ಮತ್ತು ಲಕ್ಷಣದ ಪ್ರಾಪ್ತಿ ಅನುಭವ ಮಾಡ್ತಾ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. जब ब्राह्मणों के जीवन का विशेष कर्तव्य ही यह अपने कर्तव्य को यथार्थ ರೀತಿ से निभा रहे हो. ನಾನು ಆತ್ಮ ಬ್ರಾಹ್ಮಣ ಅಂತಂದರೆ ನನಗೊಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಇದೆ, ವಿಶ್ವ ಕಲ್ಯಾಣಕಾರಿ ಮಾಡೋ ಜವಾಬ್ದಾರಿ ಇದೆ. ಮಾಡ್ತಾ ಇದ್ದೀರೇನು, ನಿಭಾಯಿಸ್ತಾ ಇದ್ದೀರೇನು. बाप से प्रीत की ರೀತಿ ನಿಭಾ ರಹೆ ಹೋ. ಬಾಬಾ ನಮ್ಮನ್ನು ಪ್ರೀತಿ ಮಾಡಿದರು, ನಾವು ಬಾಬನ ಪ್ರೀತಿ ಮಾಡ್ತಾ ಇದ್ದೀವಿ. ಆ ಪ್ರೀತಿಯನ್ನು ನಿಭಾಯಿಸ್ತಾ ಇದ್ದೀವಿ. ಪ್ರೀತಿ ಮಾಡೋದೇನೋ ಭಾಳ ಸುಲಭ, ನಿಭಾಯಿಸೋದು ನಿಭಾನೆ ವಾಲೆ ಹೋ ಕೇಳ್ತಾರೆ ಬಾಬಾ. ಬಾಪ್ ಸೆ ಪ್ರೀತ್ ಕಿ ರೀತಿ ನಿಭಾನಾ, ದೂಸರಾ ಹೈ ಕರ್ತವ್ಯ ನಿಭಾನಾ. ನಂದು ಕರ್ತವ್ಯ ಇದೆ, ಆ ಕರ್ತವ್ಯನ ನಿಭಾಯಿಸ್ತಾ ಇದ್ದೀವೇನು. तो दोनों निभाने वाले हो, सिर्फ कहने वाले हो. ಬರೀ ಹೇಳಿಕತ್ತೀರೋ ಅಥವಾ ಮಾಡ್ಲಿಕ್ಕತ್ತೀರೋ, ಕರ್ನೆ ಬಾಲೆ ಬನೋ. ಸಮझा. ಬರೀ ಹೇಳುವಂಥವ್ರು ಆಗಬೇಡ್ರಿ, ಮಾಡುವಂಥವ್ರಾಗ್ರಿ. ಸೇವಾಧಾರಿಯೋ ಕಾ ಮಹತ್ವ ಕ್ಯಾ ಹೇ. ಸೇವಾಧಾರಿಗಳ ಮಹತ್ವ ಏನು ಅಂತ ಬಾಬಾ ಹೇಳಿದ್ರಲ್ಲ, ವಿಶ್ವ ಕಲ್ಯಾಣ ಮಾಡೋದು, ವಿಶ್ವ ಪರಿವರ್ತನೆ ಮಾಡ್ತಕ್ಕಂಥದ್ದು, ನನ್ನ ಪರಿವರ್ತನೆ ಮಾಡ್ಕೋಬೇಕು. ಐಸೆ ದಿನ ರಾತ್ ಸೇವಾ ಮೇ ತತ್ಪರ रहने वाले. ಈ ಥರ ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರ ಆಗಿರುವಂತಹ ಸಂಪನ್ನ ಆಗಿ ಎಲ್ಲರನ್ನ ಸಂಪನ್ನ ಮಾಡುವಂತಹ, ಸರ್ವ ಸ್ವರೂಪದಿಂದ ಆಲ್ರೌಂಡ್ ಸೇವೆ ಮಾಡುವಂತಹ, ಸದಾ ಸರ್ವ ಪ್ರತಿ ಎಲ್ಲರ ಪ್ರತಿ ಕಲ್ಯಾಣ ಮತ್ತು ದಯಾಭಾವನೆ ಇಟ್ಕೊಂಡಿರ್ತಕ್ಕಂಥ ಇಂಥ ವಿಶೇಷ ಸೇವಾಧಾರಿ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ. ನಮಸ್ತೆ 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 ಬಾಬಾ, ನಮಸ್ತೆ. ಅಚ್ಚಾ. ಓಂ ಶಾಂತಿ.